ಕರ್ನಾಟಕತ್ವವೆಂದರೆ ಕೇವಲ ದೇಶಾಭಿಮಾನವಲ್ಲ, ಕೇವಲ ಭಾಷಾಭಿಮಾನವಲ್ಲ, ಕೇವಲ ಇತಿಹಾಸಾಭಿಮಾನವಲ್ಲ, ಇವೆಲ್ಲವುಗಳನ್ನು ಒಳಗೊಂಡ ಪರಿಶುದ್ಧ ಭಾವನೆ. 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಮೇಲಿನಂತೆ ಉದ್ಘೋಷಿಸಿದವರು ಕನ್ನಡ ಕುಲಪುರೋಹಿತ ಶ್ರೀ ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು 12ನೇ ಜುಲೈ 1880ರಂದು ಬಿಜಾಪುರದಲ್ಲಿ ಜನಿಸಿದರು. ತಂದೆ ಭೀಮರಾವ್, ತಾಯಿ ಭಾಗೀರಥಿಬಾಯಿ. ಆಲೂರು ವೆಂಕಟರಾಯರ ಹಿರಿಯರು ಹೊಳೆ ಆಲೂರಿನವರು. ಈ ಆಲೂರು ಮಲಪ್ರಭಾ ದಂಡೆಯ ಮೇಲೆ ಧಾರವಾಡ ಜಿಲ್ಲೆಯ ರೋಣ ತಾಲೂಕಿನಲ್ಲಿದೆ. ಆಲೂರು ವೆಂಕಟರಾಯರು ಹಲವಾರು ವರ್ಷ ಈ ಊರಿನಲ್ಲಿಯೇ ಜೀವನ ನಡೆಸಿದ್ದರು. ಭೀಮರಾಯರು ಬೇರೆ ಬೇರೆ ಊರುಗಳಿಗೆ ವರ್ಗವಾಗಿ ಹೋಗುತ್ತಿದ್ದುದರಿಂದ ವೆಂಕಟರಾಯರ ವಿದ್ಯಾಭ್ಯಾಸವು ಅನೇಕ ಊರುಗಳಲ್ಲಾಯಿತು. ಪ್ರಾಥಮಿಕ ವಿದ್ಯಾಭ್ಯಾಸ ನವಲಗುಂದ, ಗದಗ್, ಹಾನಗಲ್ನಲ್ಲಾದರೆ ಹೈಸ್ಕೂಲ್ ವಿದ್ಯಾಭ್ಯಾಸ ಧಾರವಾಡದ ಸರ್ಕಾರಿ ಹೈಸ್ಕೂಲ್ನಲ್ಲಾಯಿತು. ವೆಂಕಟರಾಯರು 1903ರಲ್ಲಿ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ BA ಪದವಿ, 1905ರಲ್ಲಿ ಮುಂಬಯಿಯಲ್ಲಿ ಕಾನೂನು ಪದವಿ ಪಡೆದರು. ಕಾಲೇಜು ದಿನಗಳಲ್ಲಿ ವೀರ ಸಾವರ್ಕರ್ ವೆಂಕಟರಾಯರ ಸಹಪಾಠಿಯಾಗಿದ್ದರು. ಲೋಕಮಾನ್ಯ ತಿಲಕರು ಇವರ ಆರಾಧ್ಯ ದೈವವಾಗಿದ್ದರು. ವೆಂಕಟರಾಯರ ವ್ಯಕ್ತಿತ್ವದ ಮೇಲೆ ಲೋಕಮಾನ್ಯ ತಿಲಕರ ಪ್ರಭಾವವನ್ನು ಕಾಣಬಹುದು. ವಿದ್ಯಾಭ್ಯಾಸ ಮುಗಿಯುತ್ತಿದ್ದಂತೆ ಆಲೂರು ವೆಂಕಟರಾಯರು 1905ರಲ್ಲಿ ಧಾರವಾಡದಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿದರು. ಆದರೆ ಈ ವೃತ್ತಿ ಅವರನ್ನು ಅಷ್ಟಾಗಿ ಆಕರ್ಷಿಸಲಿಲ್ಲ. ತಂದೆಗೆ ಮಗ ಶ್ರೇಷ್ಠ ವಕೀಲ, ನ್ಯಾಯಾಧೀಶ ಅಥವಾ ತನ್ನಂತೆ ಸರ್ಕಾರಿ ಹುದ್ದೆಯಲ್ಲಿ ಮುನ್ಸಿಫ ಆಗಬೇಕೆಂಬ ಆಕಾಂಕ್ಷೆ ಇದ್ದಿತು. ಆದರೆ ವೆಂಕಟರಾಯರು ಕೇವಲ ಒಂದೇ ವರ್ಷ ವಕೀಲ ವೃತ್ತಿ ಮಾಡಿ 1906ರಲ್ಲಿ ಆ ವೃತ್ತಿಯನ್ನು ತ್ಯಜಿಸಿಬಿಟ್ಟರು. 1905ರಲ್ಲಿ ವೆಂಕಟರಾಯರು ಧಾರವಾಡಕ್ಕೆ ಬಂದಾಗ ಅವರ ಕಣ್ಣೆದುರಿಗೆ ಯಾವ ಆದರ್ಶ ಪುರುಷನೂ ಇರಲಿಲ್ಲ. ರಾಜಕಾರಣದ ಚಳುವಳಿ ಶೂನ್ಯವಾಗಿತ್ತು. ಶ್ರೀರಾಮಚಂದ್ರ ಹನುಮಂತ ದೇಶಪಾಂಡೆ ತಮ್ಮ ಉತ್ಕಟವಾದ ಕನ್ನಡಾಭಿಮಾನದಿಂದ 1890ರಲ್ಲಿ ಕಟ್ಟಿದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅವರ ಅನುಪಸ್ಥಿತಿಯಿಂದ ನಿಷ್ಕ್ರಿಯವಾಗಿತ್ತು. ರಾಹ ದೇಶಪಾಂಡೆಯವರು 26 ವರ್ಷ ತರುಣರು, ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ, ಮುಂಬೈ ವಿಶ್ವವಿದ್ಯಾಲಯದವರು. ಅವರು ಕನ್ನಡ ಉಳಿದು ಬೆಳೆದು ಬೆಳಗಬೇಕಾದ್ರೆ, ಕನ್ನಡ ಕುಲ ಒಂದಾಗಬೇಕಾದ್ರೆ ಒಂದು ಸಂಘ ಬೇಕು ಅಂಥೇಳಿ ಸಂಕಲ್ಪ ಮಾಡಿಕೊಂಡು 3 ವರ್ಷ ಕಷ್ಟಪಟ್ಟು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಜುಲೈ 20, 1890 ಧಾರವಾಡದಲ್ಲಿ ಸ್ಥಾಪಿಸಿದರು. ಧಾರವಾಡದ ಅಂದಿನ ಪರಿಸ್ಥಿತಿಯನ್ನು ವೆಂಕಟರಾಯರ ಮಾತುಗಳಲ್ಲಿ ಹೇಳುವುದಾದರೆ, ಧಾರವಾಡ ಜಿಲ್ಲೆಯ ಆಗಿನ ಮುಖಂಡರ ನೈತಿಕ ಜೀವನವು ವಿಪರೀತವಾಗಿಯೇ ಇತ್ತು. ರಾಜಕಾರಣದಲ್ಲಿ ಸಂಪೂರ್ಣ ಕತ್ತಲು, ವಾಗ್ಮಯ ಜೀವನವು ನಿರ್ಜೀವ ಜೀವನವು, ಸಾರ್ವಜನಿಕ ಜೀವನವು ನಿಸ್ಸಾರ ಜೀವನವು. ಕರ್ನಾಟಕದ ಕಲ್ಪನೆಯಂತೂ ಯಾರ ಕನಸು ಮನಸ್ಸಿನಲ್ಲೂ ಮೂಡಿದ್ದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾನು ಕರ್ನಾಟಕಕ್ಕೆ ಬಂದೆ. 4ನೇ ಮೇ 1905ರಂದು ವೆಂಕಟರಾಯರು ವಿಜಯನಗರಕ್ಕೆ ಭೇಟಿ ಕೊಟ್ಟರು. ಅವರ ಈ ಐತಿಹಾಸಿಕ ಭೇಟಿ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಈ ಮುಂಚೆ ವಿಜಯನಗರದ ಇತಿಹಾಸದ ಬಗ್ಗೆ ವೆಂಕಟರಾಯರಿಗೆ ಏನೇನೂ ತಿಳಿದಿರಲಿಲ್ಲ. ಇಡೀ ಕರ್ನಾಟಕದ ಜನತೆ ಇದರ ಭವ್ಯ ಇತಿಹಾಸದ ಬಗ್ಗೆ ತೀರ ಅಜ್ಞಾನದಲ್ಲಿ ಮುಳುಗಿತ್ತು. ವಿಜಯನಗರದ ಆಕಸ್ಮಿಕ ದರ್ಶನದ ಬಗ್ಗೆ ವೆಂಕಟರಾಯರು ಹೀಗೆ ಹೇಳುತ್ತಾರೆ: ವಿಜಯನಗರ ಅಲ್ಲಿ ಪ್ರತ್ಯಕ್ಷವಾಗಿಯೂ ವಿಸ್ತಾರವಾಗಿಯೂ ನನ್ನ ಮುಂದೆ ಬಿದ್ದಿತ್ತು. ಆ ದಿವಸದ ದರ್ಶನ ನನ್ನ ಮನದಲ್ಲಿ ವಿದ್ಯುತ್ ದೀಪದ ಸಂಚಾರ ಮೂಡಿಸಿತು. ಚಲನಚಿತ್ರಪಟದಲ್ಲಿ ವಿದ್ಯುತ್ ದೀಪದ ಬಲದಿಂದ ಮೂರ್ತಿಗಳು ಮೂಡುವಂತೆ ನನ್ನ ಹೃದಯದಲ್ಲಿ ಕರ್ನಾಟಕ ದೇವಿಯ ಸುಂದರ ಮೂರ್ತಿಯ ಒಡಮೂಡಿ ಹತ್ತಿತು. ಹೃದಯ ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು. ಆ ದಿವಸವು ನನ್ನ ಜೀವನ ಕ್ರಮದಲ್ಲಿ ಕ್ರಾಂತಿಯನ್ನು ಮೂಡಿಸಲಿಕ್ಕೆ ಕಾರಣವಾಯಿತು. ಅಂದು ನನ್ನ ಹೃದಯಕ್ಕೆ ಸಿಕ್ಕ ಆಘಾತ ಶಕ್ತಿಯು ಇಂದಿನವರೆಗೂ ನನ್ನ ಜೀವನ ಪ್ರವಾಹವನ್ನ ಮುಂದೂಡುತ್ತಾ ಬಂದಿದೆ. ಆ ದಿನವನ್ನು ನಾನು ಎಂದಿಗೂ ಮರೆಯಲಾರೆ. ಆಕಸ್ಮಿಕವಾಗಿ ಅವರು ಆನೆಗೊಂದಿಗೆ ಹೋದಾಗ ಸಮೀಪದಲ್ಲಿರತಕ್ಕಂಥ ಹಾಳು ಹಂಪೆಯನ್ನು ನೋಡಿದಾಗ ಅವರಿಗೆ ಅತ್ಯಾಶ್ಚರ್ಯವಾಯಿತು.
ಇಂಥ ಒಂದು ಬೃಹತ್ ಸಾಮ್ರಾಜ್ಯವನ್ನು ಆಳಿಕೆಯನ್ನು ಮಾಡಿರ್ತಕ್ಕಂಥ ಈ ವಿಜಯನಗರ ನಮ್ಮ ನಾಡಿನಲ್ಲಿದೆ ಅನ್ನೋದು ಅವರಿಗೆ ಕಂಡಾಕ್ಷಣ ಇಂಥ ಒಂದು ನಾಡನ್ನು ನಾನು ಕನ್ನಡಿಗನಾಗಿ ಕಟ್ಟಬೇಕು ಅನ್ನುವ ಒಂದು ಕನಸನ್ನು ಆ ಸಂದರ್ಭದಲ್ಲಿ ನನಸಾಗಬೇಕು ಅಂಥೇಳಿ ತಮ್ಮ ದೃಢ ನಿಶ್ಚಯವನ್ನು ಮಾಡಿದಂಥ ಒಂದು ಪ್ರಮುಖ ಘಟ್ಟ ಇದು. ಆಗಿನ್ನೂ ಕರ್ನಾಟಕತ್ವದ ಕಲ್ಪನೆಗಳು ಕನ್ನಡಿಗರ ಜನಮನದಲ್ಲಿ ಜೀವ ತಳೆದಿರಲಿಲ್ಲ. ಕರ್ನಾಟಕ ದೇವಿಯ ಮೂರ್ತಿಯನ್ನು ತಮ್ಮ ಹೃದಯದಲ್ಲಿ ಮೂರ್ತಿ ಭವಿಸಿಕೊಂಡು ವೆಂಕಟರಾಯರು ಕನ್ನಡದ ದೀಕ್ಷೆ ತೊಟ್ಟರು. 1907ರಲ್ಲಿ ವೆಂಕಟರಾಯರು ಕರ್ನಾಟಕತ್ವದ ಅಭಿಮಾನ ಹುಟ್ಟಿಸುವ ಸಲುವಾಗಿ ವಿದ್ಯಾರಣ್ಯ ಚರಿತೆ ಎಂಬ ಸಣ್ಣ ಹೊತ್ತಿಗೆಯೊಂದನ್ನು ಹೊರತಂದರು. ಇತಿಹಾಸ ಬರೆಯುವ ಕಲೆಯೇ ಇರದಿದ್ದ ಆ ಕಾಲದಲ್ಲಿ ಬಂದ ಈ ಪುಸ್ತಕ ಕರ್ನಾಟಕತ್ವದ ಸ್ಫೂರ್ತಿಯನ್ನು ಅಭಿಮಾನವನ್ನು ಕನ್ನಡಿಗರಲ್ಲಿ ತುಂಬಲು ಶಕ್ತವಾಯಿತು. ಪರಿಣಾಮವಾಗಿ ಹಿಂಡುಗಟ್ಟಲೆ ಜನ ಹಂಪಿಯ ಪ್ರವಾಸ ಕೈಗೊಂಡರು. ನೂರಾರು ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ವೆಂಕಟರಾಯರು ಅವರ ಗೆಳೆಯರು ಹಂಪಿಗೆ ಪ್ರವಾಸ ಕೊಂಡೊಯ್ದು ವಿಜಯನಗರದ ದರ್ಶನ ಮಾಡಿಸಿದರು. ಅದೇ ದಿನಗಳಲ್ಲಿ ಲಾರ್ಡ್ ಕರ್ಜನ್ 25ರಿಂದ 30 ಅಡಿ ಆಳದಲ್ಲಿ ಹೂತು ಹೋದ ವಿಜಯನಗರದ ಅವಶೇಷಗಳನ್ನು ಹೊರ ಜಗತ್ತಿಗೆ ತೆರೆದಿರಿಸುವ ಸಾಹಸ ಕೈಗೊಂಡಿದ್ದರು. ವೆಂಕಟರಾಯರು ಸಂಶೋಧನಾರ್ಥವಾಗಿಯೇ ಅನೇಕ ಸಾರಿ ವಿಜಯನಗರ ಪ್ರವಾಸ ಕೈಗೊಂಡರು. ಇದೆಲ್ಲದರ ಪರಿಣಾಮ ಕರ್ನಾಟಕತ್ವದ ಕಲ್ಪನೆ ತರುಣ ಕನ್ನಡಿಗರಲ್ಲಿ ಮೊಳೆಯತೊಡಗಿತು. ಶ್ರೀ ಕಡಪ ರಾಘವೇಂದ್ರ ರಾಯರು, ಶ್ರೀ ಮುದವೀಡು ಕೃಷ್ಣರಾಯರು, ಶ್ರೀ ಮುದವೀಡು ವೆಂಕಟರಾಯರು, ಶ್ರೀ ನರಗುಂದಕರ ರಾಮರಾಯರು, ಆಲೂರರನ್ನೊಳಗೊಂಡ ಈ ಕನ್ನಡದ ಸಪ್ತರ್ಷಿಗಳ ತಂಡ ಕರ್ನಾಟಕದ ಏಕೀಕರಣಕ್ಕೆ ಕಂಕಣಬದ್ಧವಾಯಿತು. 1913ರಲ್ಲಿ ಧಾರವಾಡದ ಸಾಧನಕೇರಿಯಲ್ಲಿ ವೆಂಕಟರಾಯರು ಕಟ್ಟಿಸಿದ ಗೀತಾಭವನ ಕರ್ನಾಟಕತ್ವದ ಕರ್ಮಭೂಮಿಯಾಯಿತು. ನಾಡು ನುಡಿಯ ಏಳಿಗೆಗಾಗಿ ವೆಂಕಟರಾಯರು ಮತ್ತವರ ಗೆಳೆಯರು ಇಲ್ಲಿ ನಿರಂತರವಾಗಿ ಚಿಂತನ ಮಂಥನ ನಡೆಸುತ್ತಿದ್ದರು. ಸಾತ್ವಿಕ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸುತ್ತಿದ್ದರು. ಆಲೂರ ವೆಂಕಟರಾಯರನ್ನು ಬಹುವಾಗಿ ನೋಯಿಸಿದುದು ಅಂದಿನ ಗಡಿ ಕನ್ನಡಿಗರ ಮರಾಠಿ ವ್ಯಾಮೋಹ. ಮರಾಠಿ ನಾಟಕ ಚಲನಚಿತ್ರಗಳು ಕನ್ನಡಿಗರಲ್ಲಿ ತಮ್ಮ ಭಾಷೆಯ ಬಗ್ಗೆ ಭಾವಶೂನ್ಯತೆಯನ್ನು ಸೃಷ್ಟಿಸಿದ್ದವು. ಕನ್ನಡಿಗರನ್ನು ಜಾಗೃತಗೊಳಿಸಲು ಆಲೂರರು ದೃಢ ಮನಸ್ಸು ಮಾಡಿದರು. 1913ರಲ್ಲಿ ವೆಂಕಟರಾಯರು ನರಗುಂದಕರ ರಾಮರಾಯರೊಂದಿಗೆ ಸೇರಿ ಕನ್ನಡಿಗರ ಭ್ರಮನಿರಸನ ಎಂಬ ಅತಿ ಚಿಕ್ಕ ಪುಸ್ತಕವನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ಬರೆದರು. ಅದರ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಭಾಷಾಭಿಮಾನವನ್ನು ಜಾಗೃತಗೊಳಿಸುವುದಾಗಿತ್ತು. ಈ ಪುಸ್ತಕದಲ್ಲಿ ಮಹಾರಾಷ್ಟ್ರದಲ್ಲಿರುವ ಕಾರ್ಲೆ ಕಾನೇರಿ ಗುಹೆಗಳು ಕನ್ನಡಿಗರಿಂದ ಕಟ್ಟಲ್ಪಟ್ಟಿವೆ ಎಂಬುದನ್ನು ವೆಂಕಟರಾಯರು ಸಂಶೋಧನೆಯ ಮೂಲಕ ಸ್ಥಿರಪಡಿಸಿದರಲ್ಲದೆ ವಿದ್ಯಾರ್ಥಿಗಳಲ್ಲಿ ಕನ್ನಡಾಭಿಮಾನ ಮೂಡಿಸಲು ಪ್ರಯತ್ನಿಸಿದ್ದರು. ಮರಾಠಿಯ ಮೋಹಕ್ಕೆ ಬಿದ್ದ ಕನ್ನಡಿಗರನ್ನ ತಿವಿದೆಬ್ಬಿಸುವ ಮಾತುಗಳು ಈ ನಾಟಕದಲ್ಲಿದ್ದು ಕರ್ನಾಟಕತ್ವವನ್ನು ಬೆಳೆಸುವಲ್ಲಿ ಈ ನಾಟಕ ಪರಿಣಾಮಕಾರಿ ಸಾಧನವಾಗಿತ್ತು. ಕನ್ನಡ ಭಾಷೆಯ ಕುರಿತಂತೆ ವೆಂಕಟರಾಯರು ಸಂಶೋಧಕರಾಗಿಯೂ ಕೆಲಸ ಮಾಡಿದರು. ಕನ್ನಡಿಗರ ವೈಭವದ ಮೂಲ ಉಗಮವನ್ನು ಶೋಧಿಸತೊಡಗಿದರು. ಬೇಲೂರು, ಹಳೇಬೀಡು, ಬಂಕಾಪುರ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಚಿತ್ರದುರ್ಗ ಹೀಗೆ ಕೆಲ ಊರುಗಳಿಗೆ 4 ಬಾರಿ ಹೋಗಿ ಬಂದರು. ಮೋಟಾರು ವಾಹನ ಇರದಿದ್ದ ಆ ದಿನಗಳಲ್ಲಿ ಎತ್ತಿನ ಬಂಡಿಯೇ ಅವರ ಪ್ರಯಾಣದ ಸಾಧನವಾಗಿತ್ತು. ಇಂತಹ ಪ್ರವಾಸಗಳಿಗೆ ಅವರು ತಮ್ಮ ಸ್ವಂತ ಹಣ ಖರ್ಚು ಮಾಡಿದರು. 12 ವರ್ಷಗಳ ಸತತ ಪ್ರಯತ್ನದಲ್ಲಿ ಮೂಡಿ ಬಂದಿದ್ದು ಕನ್ನಡಿಗರ ಸ್ವಾಭಿಮಾನವನ್ನು ಬಡಿದೆಬ್ಬಿಸುವ ಕರ್ನಾಟಕದ ಗತವೈಭವ ಕೃತಿ. ಅನಾ ಕೃಷ್ಣರಾಯರು ಕೃತಿಯ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡುತ್ತಾ, ಆಲೂರು ವೆಂಕಟರಾಯರ ಕರ್ನಾಟಕ ವೈಭವ ಕನ್ನಡಿಗರ ಸರ್ವಸ್ವ. ಹಲವಾರು ಜನರಿಗೆ ಇದರಿಂದ ಪ್ರೇರಣೆ ದೊರೆತಿದೆ. ನನಗೆ ಕನ್ನಡದಲ್ಲಿ ಓದಲು ಬರೆಯಲು ಪ್ರೇರೇಪಿಸಿದ ಗ್ರಂಥವೆಂದರೆ ಕರ್ನಾಟಕ ಗತವೈಭವ ಎಂದರು. ಕರ್ನಾಟಕದ ಜನರೆಲ್ಲ ಒಂದಾಗಬೇಕು, ಕರ್ನಾಟಕ ಸಾಹಿತ್ಯ ಭಾಷಾ ಬೆಳಿಬೇಕು,
ತನ್ಮೂಲಕ ಕರ್ನಾಟಕದ ಏಕೀಕರಣ ಆಗಬೇಕು ಅನ್ನೋದು ಆಲೂರು ವೆಂಕಟರಾಯರ ಮುಖ್ಯ ಗುರಿ. ಅದಕ್ಕೆ ಅವ್ರು ಮಾಡಿದ್ದಂದರೆ ಇತಿಹಾಸ ಮತ್ತು ಸಾಧನ ಆಗ್ತದೆ ಅಂತ ಅವ್ರು ತಿಳ್ಕೊಂಡ್ರು. ಕರ್ನಾಟಕದ ಇತಿಹಾಸದ ಪ್ರಜ್ಞೆ ಜನರಲ್ಲಿ ಉಂಟಾದರೆ ಕರ್ನಾಟಕದ ಬಗ್ಗೆ ಅಭಿಮಾನ ಹುಟ್ಟುತ್ತದೆ ಅಂತ ತಿಳ್ಕೊಂಡು ಅವರು ಕರ್ನಾಟಕ ಗತವೈಭವ ಪುಸ್ತಕ ಬರೆದರು. ಅದರೊಳಗೆ ಕರ್ನಾಟಕದ ಹಿರಿಮೆ ಏನಿದೆ ಅನ್ನೋದನ್ನು ಹೇಳಿ ಜನರಿಗೆ ಜಾಗೃತ ಆಗಲಿ ಅನ್ನೋದು ಅವ್ರ ಉದ್ದೇಶ ಇತ್ತು. 1905ರಲ್ಲಿ ಸ್ವದೇಶಿ ಚಳುವಳಿ ಸೇರುತ್ತಲೇ ಆಲೂರರು ಪರದೇಶಿ ಬಟ್ಟೆಗಳಿಗೆ ಬಹಿಷ್ಕಾರ ಹಾಕಿದರು. ಸಾದಾ ಉಡುಪು ತೊಟ್ಟರು ಮತ್ತು ತಮ್ಮ ಜೀವಿತದ ಕೊನೆಯವರೆವಿಗೂ ಖಾದಿಧಾರಿಯಾಗಿಯೇ ಉಳಿದರು. ಆಲೂರರು ಹೇಳಿದಂತೆ ಸ್ವದೇಶಿ ಚಳುವಳಿಯು ನನ್ನ ಪರಿಶುದ್ಧ ನೈತಿಕ ಆಚರಣೆಗಳಿಗೆ ಪುಷ್ಟಿ ಕೊಟ್ಟಿತು, ಧಾರ್ಮಿಕ ಭಾವನೆಗೆ ಬೆಂಬಲ ಕೊಟ್ಟಿತು, ವಿಚಾರಶೀಲ ಸ್ವಭಾವಕ್ಕೆ ಚಾಲನೆ ಕೊಟ್ಟಿತು. ಕರ್ನಾಟಕದ ಹಿತಸಾಧನೆ ಹಾಗೂ ಕನ್ನಡ ಭಾಷೆಯ ಅಭಿವೃದ್ಧಿಯ ಸಾಧನೆಗಾಗಿ ಸ್ಥಾಪಿತವಾದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚಟುವಟಿಕೆಗಳನ್ನು ಚುರುಕುಗೊಳಿಸುವ ಉದ್ದೇಶದಿಂದ 1905ರಲ್ಲಿ ಆಲೂರರು ಅದರ ಸೂತ್ರಧಾರರಾದರು. ಸಂಘದ ಗ್ರಂಥ ಭಂಡಾರವನ್ನು ಸುವ್ಯವಸ್ಥಿತಗೊಳಿಸಿದರು. ಕನ್ನಡ ಜಾಗೃತಿಯ ಭಾಷಣಗಳನ್ನು ಏರ್ಪಡಿಸಿದರು. ಉತ್ತರ ಕರ್ನಾಟಕ, ಮೈಸೂರು, ಮಂಗಳೂರು, ಕೊಡಗು, ಹೈದರಾಬಾದ್ ಮುಂತಾದ ಭಾಗಗಳಲ್ಲಿರುವ ಕನ್ನಡ ಭಾಷಾ ಶೈಲಿಯಲ್ಲಿ ಏಕರೂಪತೆ ತರಲು ಶ್ರಮಿಸಿದರು. ಕರ್ನಾಟಕ ಜಾಗೃತಿಯನ್ನೇ ಗುರಿಯಾಗಿಟ್ಟುಕೊಂಡ ಕರ್ನಾಟಕ ವಿದ್ಯಾವರ್ಧಕ ಸಂಘವು 1896ರಿಂದ ವಾಗ್ಭೂಷಣ ಎಂಬ ಪತ್ರಿಕೆಯನ್ನು ಪ್ರಕಟಿಸುತ್ತಿತ್ತು. 1907ರಲ್ಲಿ ಈ ಪತ್ರಿಕೆಯ ಸಂಪಾದಕತ್ವ ಆಲೂರರ ಪಾಲಿಗೆ ಬಂತು. ಕರ್ನಾಟಕ ಏಕೀಕೃತವಾಗಬೇಕೆಂದು ತಮ್ಮ ವಿಚಾರಗಳನ್ನು ಆಲೂರರು ಈ ಪತ್ರಿಕೆಯ ಮೂಲಕವೇ ಪ್ರಥಮ ಬಾರಿಗೆ ಪ್ರತಿಪಾದಿಸಿದರು. ಆಲೂರರಿಂದಾಗಿ ಕರ್ನಾಟಕದ ಏಕೀಕರಣಕ್ಕೆ ಚಳುವಳಿಯ ಸ್ವರೂಪ ಸಿಕ್ಕಂತಾಯಿತು. ಅಖಿಲ ಕರ್ನಾಟಕ ಮಟ್ಟದಲ್ಲಿ ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಗತಿ ಪಡೆದಿದೆ. ಈ ಸಂಸ್ಥೆಗೆ ಮೊದಲು ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ಹೆಸರಿದ್ದಿತು. ಇಂಥದೊಂದು ಸಂಸ್ಥೆ ಸ್ಥಾಪಿಸಬೇಕೆಂದು ಬಲವಾದ ಪ್ರೇರಣೆ ಕೊಟ್ಟವರು ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು, ಕರ್ಪೂರ್ ಶ್ರೀನಿವಾಸರಾಯರು, ರೊದ್ದ ಶ್ರೀನಿವಾಸರಾಯರು, ಹುಚ್ಚೇಶ್ವರರು ಇವರೆಲ್ಲ ಮೈಸೂರಿಗೆ ಹೋಗಿ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಕಂಡು, ಮೈಸೂರು ಒಂದು ಕನ್ನಡ ರಾಜ್ಯ, ಒಂದು ಕನ್ನಡ ಸಂಘಟನೆ ಇಲ್ಲಿ ಇರಬೇಕಾದದ್ದು ಭಾಳ ಅಗತ್ಯ ಇದೆ. ನೀವು ಅಂಥ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದರೆ ಕನ್ನಡದ ಕೆಲಸಕ್ಕೆ ಭಾಳ ಹುಲಸು ಬರ್ತದೆ, ಅದಕ್ಕೆ ದೊಡ್ಡ ಶಕ್ತಿ ಬರ್ತದೆ, ನೀವು ಮಾಡಬೇಕು ಅಂತ ಅವ್ರ ಮೇಲೆ ಒತ್ತಾಯ ತಂದರು. ಆ ಒತ್ತಾಯದ ಪರಿಣಾಮವಾಗಿ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡಿತು. 1915ರಲ್ಲಿ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿ ಜರುಗಿತು. ಅದೇ ಸಂದರ್ಭದಲ್ಲಿ ಕೆ ಪುಟ್ಟಣಚೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಮಹಾರಾಜರ ಆಶ್ರಯದಲ್ಲಿ ಪರಿಷತ್ತು ಕಾರ್ಯಾರಂಭ ಮಾಡಿತು. ಆಲೂರು ವೆಂಕಟರಾಯರು ಸ್ಥಾಪಿಸಿದ ಹಲವಾರು ಸಂಸ್ಥೆಗಳಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳವೂ ಒಂದು. ಅದು ಈಗಲೂ ಕಾರ್ಯನಿರತವಾಗಿದೆ. ಕರ್ನಾಟಕದ ಉಜ್ವಲ ಇತಿಹಾಸವನ್ನು ಸಂಶೋಧಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. 600 ಸಂವತ್ಸರಿಕ ವರ್ಷ ಅಂದರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿ 600 ವರ್ಷದ ಒಂದು ಉತ್ಸವ ಮಾಡಿದರು. ಅದು ಭಾಳ ದೊಡ್ಡ ಉತ್ಸವ ಆತದು. ಇಡೀ ಕರ್ನಾಟಕ ತುಂಬ ಮತ್ತು ಹೊರಗಿನ ಅನೇಕ ಬೇರೆ ಪ್ರಾಂತಗಳ ಜನರು ಕೂಡ ಅವರು ಬಂದಿದ್ದರು. ಆವಾಗಲೇ ನಮ್ಮ ಇತಿಹಾಸಕ್ಕೆ ಶಾಸನಗಳು ಅತ್ಯಂತ ಮಹತ್ವವನ್ನು ಅವ್ರಿಗೆ ಗೊತ್ತಿತ್ತು. ಅದನ್ನು ನಾವು ಹಳ್ಳಿಗೆ ಹೋಗಿ ಶಾಸನಗಳು ಸಂಗ್ರಹ ಮಾಡಬೇಕು ಅನ್ನೋದು ಅದನ್ನು ಮದ್ರಾಸ್ ಪ್ರಾಂತದಾಗ ಮಾಡ್ತಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾದವರು. ಅದು ಕರ್ನಾಟಕದ ಆಗಬೇಕು ಅಂತ ಹೇಳಿ ಅವರು ದಿಲ್ಲಿಗೆ ಹೋಗಿ ಉಟಗಮಂಡದಾಗ ಆಫೀಸ್ ಇತ್ತು, ಅಲ್ಲಿ ಹೋಗಿ ಇವು ಕೆ ಎನ್ ದೀಕ್ಷಿತ್ ಅನ್ನೋ ಡೈರೆಕ್ಟರ್ ಇದ್ದರು, ಅವ್ರನ್ನ ಕರ್ಕೊಂಡು ಬಂದು ಇಲ್ಲೇ ಉತ್ತರ ಕರ್ನಾಟಕದ ಶಾಸನಗಳ ಸಂಗ್ರಹ ಆಗಬೇಕು ಅನ್ನೋದನ್ನ ಅಲ್ಲಿ ಆರಂಭ ಮಾಡಿಸಿದ್ರು. ಆವಾಗ ಎಲ್ಲ ಲಕ್ಷ್ಮೀನಾರಾಯಣ ರಾವ್ ಅಂತ ಅವರು ಉಟಗಮಂಡದಾಗಿದ್ದರು, ಅವ್ರನ್ನ ಕರ್ಕೊಂಡ್ಬಂದು ಇಲ್ಲೇ ಅವರು ಸಂಗ್ರಹವನ್ನು ಈ ಶಾಸನ ಸಂಗ್ರಹ ಕಾರ್ಯಕ್ರಮವನ್ನು ಆರಂಭ ಮಾಡಿದರು. ಅದಕ್ಕೆ ಬಾಂಬೆ ಕರ್ನಾಟಕ ಇನ್ಸ್ಕ್ರಿಪ್ಷನ್ಸ್ ಅಂತಂದು ಅವು ಆ್ಯನ್ಯುವಲ್ ರಿಪೋರ್ಟ್ಸ್ ಏನು ಬರ್ತಾವೆ ಆವಾಗ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿದ್ದು, ಎಪಿಗ್ರಫಿ ಡಿಪಾರ್ಟ್ಮೆಂಟ್ದು, ಅವ್ರಿಗೆ ಬಾಂಬೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಒಂದು ಬೇರೆ ಸೆಕ್ಷನ್ ಶುರು ಮಾಡಿದರು. ಹೀಗಾಗಿ ಈ ಶಾಸನ ಸಂಗ್ರಹಕ್ಕೆ ತನ್ನ ಮೂಲಕ ಇತಿಹಾಸದ ಬೆಳವಣಿಗೆಗೆ ಅವರು ಅತ್ಯಂತ ಶ್ರೇಷ್ಠವಾದ ಕೊಡುಗೆಯನ್ನು ಕೊಟ್ಟರು ಅನ್ನೋದು ನನ್ನ ಅಭಿಪ್ರಾಯ. 1922ರ ನವೆಂಬರ್ 4ರಂದು ಜಯ ಕರ್ನಾಟಕ ಮಾಸಪತ್ರಿಕೆ ಆಲೂರು ವೆಂಕಟರಾಯರ ಸಂಪಾದಕತ್ವದಲ್ಲಿ ಪ್ರಕಟವಾಯಿತು.
ಈ ಪತ್ರಿಕೆ ಆಲೂರರ ವ್ಯಕ್ತಿತ್ವ ವೈವಿಧ್ಯತೆಗಳನ್ನು ಬೆಳಕಿಗೆ ತಂದಿತು. ಕುವೆಂಪು, ಜಿ.ಪಿ. ರಾಜರತ್ನಂ, ದ.ರಾ. ಬೇಂದ್ರೆ ಮುಂತಾದವರು ತಮ್ಮ ವೈಚಾರಿಕ ಲೇಖನ ಕವನಗಳಿಂದ ಕನ್ನಡಿಗರಲ್ಲಿ ಕೆಚ್ಚು ತುಂಬಲು ಕಾರಣರಾದರು. ರಾಷ್ಟ್ರೀಯ ಹಾಗೂ ಪ್ರಾಂತೀಯ ಆಂದೋಲನದ ವಿವಿಧ ಮುಖಗಳು, ಮುಖಂಡರು ಹಾಗೂ ಕರ್ನಾಟಕದ ಹಿರಿಮೆಯನ್ನು ಮೆರೆಸುವ ಸಾಕಷ್ಟು ಚಿತ್ರಗಳು ಇದರಲ್ಲಿ ಪ್ರಕಟವಾಗುತ್ತಿದ್ದವು. ಜಯ ಕರ್ನಾಟಕ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ತೆಗಿತಾ ಇದ್ರು. ಭಾಳ ಚೆನ್ನಾಗಿ ಬರ್ತಾ ಇತ್ತು. ಮಾಡರ್ನ್ ರಿವ್ಯೂ ಪತ್ರಿಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಬರ್ತಾ ಇತ್ತೋ ಆ ರೀತಿ ಇದು ಬರ್ತಾ ಇತ್ತು. ಮಾಡರ್ನ್ ರಿವ್ಯೂ ಪತ್ರಿಕೆಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು, ಶರತ್ಚಂದ್ರ ಬೋಸ್ ಅವರು, ಆಮೇಲೆ ಬೇರೆ ಬೇರೆ ಕಲಾವಿದರು ಕೂಡ ಅದರಲ್ಲಿ ಬರಿತಾ ಇದ್ರು, ನಂದಲಾಲ್ ಬೋಸ್ ಮೊದಲಾದವರು. ಆ ರೀತಿ ಈ ಜಯ ಕರ್ನಾಟಕ ಪತ್ರಿಕೆ ಆಗಿತ್ತು. ವಂಗಭಂಗ ಚಳುವಳಿ ಆಲೂರು ವೆಂಕಟರಾಯರ ಕರ್ನಾಟಕ ಏಳಿಗೆಯ ವಿಚಾರಕ್ಕೆ ನೀರೆರೆದು ಪೋಷಿಸಿತ್ತು. ಕನ್ನಡ ನಾಡಿನ ಅನೇಕ ಭಾಗಗಳು ಬೇರೆ ಬೇರೆ ಸಂಸ್ಥಾನಗಳಲ್ಲಿ ಸೇರಿ ಹೋಗಿದ್ದವು. ಕರ್ನಾಟಕವು ಸುಮಾರು 19 ಆಡಳಿತಗಳಲ್ಲಿ ವಿಭಜಿಸಲ್ಪಟ್ಟಿತ್ತು. ದಕ್ಷಿಣ ಭಾರತದ ಯಾವ ಭಾಷಾ ಪ್ರಾಂತ್ಯವೂ ಈ ಮೊದಲು ಕರ್ನಾಟಕದಷ್ಟು ಎಂದು ತುಂಡರಿಸಲ್ಪಟ್ಟಿರಲಿಲ್ಲ. ಪ್ರಾಂತ ಭೇದದೊಂದಿಗೆ ಅನ್ಯ ಭಾಷೆಗಳ ಪ್ರಭಾವವು ಕನ್ನಡಿಗರ ಮೇಲೆ ಸಾಕಷ್ಟಿತ್ತು. ಕನ್ನಡ ನಾಡಿನ ಅಂದಿನ ಪರಿಸ್ಥಿತಿಯನ್ನು ಆಲೂರು ವೆಂಕಟರಾಯರು ಹೀಗೆ ವಿವರಿಸಿದ್ದಾರೆ. ಒಂದು ಭಾಗದವರ ಪರಿಚಯ ಇನ್ನೊಂದು ಭಾಗದವರಿಗೆ ಇರಲಿಲ್ಲ. ಜಾತಿ ಜಾತಿಗಳ ವೈಮನಸ್ಸು, ಪ್ರಾಂತ ಪ್ರಾಂತಗಳ ವೈಮನಸ್ಸು, ಸುತ್ತಲಿನವರ ದಾಳಿ, ಹೀಗೆ ಎಲ್ಲವೂ ವಿಪರೀತ ಪರಿಸ್ಥಿತಿ. ಇವೆಲ್ಲವುಗಳಿಗಿಂತಲೂ ಹೆಚ್ಚಾದ ವೈರಿಗಳೆಂದರೆ ಉದಾಸೀನತೆ. ಇವೆಲ್ಲಾ ಸಂಕಟಗಳೊಳಗಿಂದ ಈ ಚಳವಳಿ ರಥವನ್ನು ತೆಗ್ಗಿಗೆ ಬೀಳದಂತೆ ಎಳೆದುಕೊಂಡು ಹೋಗಬೇಕಾಗಿತ್ತು. ಕರ್ನಾಟಕತ್ವವೆಂಬುದು ನನ್ನ ವಿಶಿಷ್ಟ ವಿಚಾರ. ಆ ಶಬ್ದವು ನನ್ನ ಟಂಕಶಾಲೆಯಲ್ಲಿ ಹುಟ್ಟಿತ್ತು ಎಂದು ಕರ್ನಾಟಕತ್ವದ ವಿಚಾರವಾಗಿ ಆಲೂರು ವೆಂಕಟರಾಯರು ನುಡಿದಿದ್ದಾರೆ. ಕರ್ನಾಟಕತ್ವ ಅಂದರೆ ಏನು ಅನ್ನುವುದರ ಮೀಮಾಂಸೆಯನ್ನು ಅವರು ತಮ್ಮ ಹಲವಾರು ಗ್ರಂಥಗಳಲ್ಲಿ ಮೂಡಿಸಿದರು. ಉದಾಹರಣೆಗೆ ಕರ್ನಾಟಕತ್ವದ ವಿಕಾಸ ಅನ್ನುವಂತಹ ಅವರ ಪುಸ್ತಕವನ್ನೇ ನೋಡಬಹುದು. ಇದು ಅವರ ಎಲ್ಲ